ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಾಮ ಪ್ರಭುದೇವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ. ವಚನವು ಇಂತಿದೆ: ಅಂಡಜವಳಯವಿಲ್ಲದ ಮುನ್ನ, ದ್ವೀಪಂಗಳೇಳು ಇಲ್ಲದ ಮುನ್ನ, ರವಿಚಂದ್ರರಿಲ್ಲದ ಮುನ್ನ, ಅನಲ ಪವನರಿಲ್ಲದ ಮುನ್ನ, ತ್ರಿದೇವತೆಗಳಿಲ್ಲದ ಮುನ್ನ, ಗುಹೇಶ್ವರನು ಉಲುಹಡಗಿರ್ತನಂದು ಅನಂತ ಕಾಲ. ಅಂಡಜವಳಯವಿಲ್ಲದ ಮುನ್ನ, ದ್ವೀಪಂಗಳೇಳು ಇಲ್ಲದ ಮುನ್ನ, ರವಿಚಂದ್ರರಿಲ್ಲದ ಮುನ್ನ, ಅನಲ ಪವನರಿಲ್ಲದ ಮುನ್ನ, ತ್ರಿದೇವತೆಗಳಿಲ್ಲದ ಮುನ್ನ, ಗುಹೇಶ್ವರನು ಉಲುಹಡಗಿರ್ತನಂದು ಅನಂತ ಕಾಲ. ಅಖಂಡ ನಿರವಯ ಪರಶಿವ ತತ್ವವು ತನ್ನ ಸ್ವಲೀಲಾನಂದದ ಕಲಾಭೀಷೆಯನ್ನ ಒಳಗೊಂಡು ತನ್ನಲ್ಲಿ ಉದಯಿಸಿದ ಮಹಾಜ್ಞಾನದಿಂದ ಚಿದ್ ಬ್ರಹ್ಮಾಂಡವೆಂಬ ಮಹಾಬಿಂದು ಒಡೆದು ಸಮಸ್ತ ಸೃಷ್ಟಿ ತನ್ನಲ್ಲಿ ತೋರದ ಮುನ್ನ 14 ಭುವನ ಬ್ರಹ್ಮಾಂಡ ದಶದಿಕ್ಕುಗಳು ದುಂಡಾಕೃತಿಯ ವಿಶ್ವರೂಪು ಇವೆಲ್ಲಕ್ಕೂ ಆಧಾರವಾದ ಚೈತನ್ಯ ಪ್ರಭೆಯು ತನ್ನಲ್ಲಿ ಮೊಳೆದೋರದ ಮುನ್ನ, ಈರೇಳು ಲೋಕದ ಸಮಸ್ತ ಸಚರಾಚರ ಜೀವರಾಶಿಗಳ ಹಗಲುಗತ್ತಲೆ ವ್ಯವಸ್ಥೆಗೆ ಆಧಾರವಾದ ಸೂರ್ಯ ಚಂದ್ರರ ರೂಪು ತನ್ನಲ್ಲಿ ಮೊಳೆದೋರದ ಮುನ್ನ, ಸಮಸ್ತ ಜೀವ ಜಗತ್ತಿನ ರೂಪಕ್ಕೆ ಆಧಾರವಾದ ಅಗ್ನಿ ಅಂದರೆ ರುದ್ರ ಇದರ ತತ್ವವು ಮತ್ತು ಆ ಜೀವರಾಶಿಗಳ ಪ್ರಾಣ ಚೈತನ್ಯಕ್ಕೆ ಆಧಾರವಾದ ವಾಯು ತತ್ವವು ತನ್ನಲ್ಲಿ ಉದಯವಾಗದ ಮುನ್ನ, ಸಮಸ್ತ ವಿಶ್ವ ಸೃಷ್ಟಿಯ ಜೀವರಾಶಿಗಳೆಲ್ಲಕ್ಕೂ ಸೃಷ್ಟಿ ಸ್ಥಿತಿ ಲಯಗಳನ್ನು ತನ್ನ ಲೀಲಾ ವಿನೋದದಂತೆ ನಡೆಸಲು ಉಂಟಾದ ಬ್ರಹ್ಮ ವಿಷ್ಣು ರುದ್ರರೆಂಬ ತ್ರಿವಿಧ ದೇವತಾ ತತ್ವಗಳೇನು ತನ್ನಲ್ಲಿ ನೆನಹುದೋರದ ಮುನ್ನ, ನಿತ್ಯ ನಿರಂಜನ ಲಿಂಗವೆನಿಸುವ ಪರಶಿವ ತತ್ವವು ತನ್ನನ್ನು ತಾನು ಮರೆತು ಕೋಟ್ಯಾನುಕೋಟಿ ವರ್ಷಗಳು ನಿಶ್ಶಬ್ದವಾಗಿ ತನ್ನ ಸಹಜ ಸ್ಥಿತಿಯಲ್ಲಿ ತಾನು ತಾನಾಗಿ ಇದ್ದಿದ್ದು ತಾನಿಲ್ಲದಂತೆ. ಅಂಡಜವಳಯವಿಲ್ಲದ ಮುನ್ನ, ದ್ವೀಪಂಗಳೇಳು ಇಲ್ಲದ ಮುನ್ನ, ರವಿಚಂದ್ರರಿಲ್ಲದ ಮುನ್ನ, ಅನಲ ಪವನರಿಲ್ಲದ ಮುನ್ನ, ತ್ರಿದೇವತೆಗಳಿಲ್ಲದ ಮುನ್ನ, ಗುಹೇಶ್ವರನು ಉಲುಹಡಗಿರ್ತನಂದು ಅನಂತ ಕಾಲ. ಉಲುಹಡಗಿರ್ತನಂದು ಅನಂತ ಕಾಲ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣಾರ್ಥಿಗಳು.